ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಫೈರ್ ಇನ್ಸೂರೆನ್ಸ್ ಅಕೌಂಟಿಂಗ್ ಫಾರ್ಮೆಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಫಾರ್ಮೆಟ್ ನ ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 5 ಮಾರ್ಕ್ಸ್ 15 ಮಾರ್ಕ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ತುಂಬಾ ಈಸಿ ಇರುತ್ತೆ. ಇದರಲ್ಲಿ ಟೋಟಲ್ 5 ಸ್ಟೆಪ್ಸ್ ಬರುತ್ತೆ. 15 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ 5 ಸ್ಟೆಪ್ಸ್. ಸ್ಟೆಪ್ 1 ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಸ್ಟೆಪ್ 1 ಏನು ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ. ಸೊ ಫಸ್ಟ್ ನೀವು ಫೈನಾನ್ಷಿಯಲ್ ಇಯರ್ ಕಾಮನ್ ಆಗಿ ಫೈನಾನ್ಷಿಯಲ್ ಇಯರ್ ಯಾವಾಗ ಪ್ರೀವಿಯಸ್ ಇಯರ್ ಕರೆಂಟ್ ಇಯರ್ ಯಾವ್ದು ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಿಮ್ಮ ಕ್ವಶನ್ ಅಲ್ಲಿ ಯಾವ ಡೇಟ್ ಅಲ್ಲಿ ಫೈರ್ ಆಗಿರೋದು ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 30th ಜೂನ್ 2021 ನಲ್ಲಿ ಫೈರ್ ಆಗಿದೆ ಅಂತ ಹೇಳಿದರೆ ಅನ್ಕೊಳ್ಳಿ. 30th ಜೂನ್ 2021 ನಲ್ಲಿ ಫೈರ್ ಆಗಿದೆ. ಆ ವರ್ಷ ಫೈನಾನ್ಷಿಯಲ್ ಇಯರ್ ಹಾಗಾದ್ರೆ ಸ್ಟಾರ್ಟ್ ಆಗೋದು ಯಾವಾಗ? 1st ಏಪ್ರಿಲ್ 2021 ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಅದು ಹಿಂದೆ ವರ್ಷ ಯಾವುದು? 1st ಏಪ್ರಿಲ್ 2022, 31st ಮಾರ್ಚ್ 2021 ಪ್ರೀವಿಯಸ್ ಇಯರ್. ಅದಾಗಿ ಕರೆಂಟ್ ಇಯರ್ ಈ ಇಯರ್ ಆಗುತ್ತೆ. ಸೊ ಯಾವ ಇನ್ಫಾರ್ಮೇಶನ್ ನೀವು ಪ್ರೀವಿಯಸ್ ಇಯರ್ ಗೆ ಪ್ರಿಪೇರ್ ಮಾಡೋದು ಟ್ರೇಡಿಂಗ್ ಅಕೌಂಟ್, ಅಪ್ ಟು ಡೇಟ್ ಆಫ್ ಫೈರ್ ಅಂದ್ರೆ ಕರೆಂಟ್ ಇಯರ್ ಗೆ ಪ್ರಿಪೇರ್ ಮಾಡೋದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಇಲ್ಲಿ ನೀವು ಪ್ರೀವಿಯಸ್ ಇಯರ್ಗೆ ಟ್ರೇಡಿಂಗ್ ಅಕೌಂಟ್ ಮಾಡ್ತೀರಾ, ಕರೆಂಟ್ ಇಯರ್ಗೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀರಾ. ಇನ್ನೊಂದು ಪಾಯಿಂಟ್ ಗೊತ್ತಿರ್ಲಿ. ಫಾರ್ ಎಕ್ಸಾಂಪಲ್ ನೀವು ಕಂಪನಿಗೆ ಪಾಲಿಸಿ ಮಾಡ್ಸಿರ್ತೀರಾ, ಇನ್ಸೂರೆನ್ಸ್ ಪಾಲಿಸಿ. ಫೈರ್ ಆಗ್ಬಿಟ್ಟು ಎಲ್ಲಾ ಸ್ಟಾಕ್ ಎಲ್ಲ ಡಿಸ್ಟ್ರಾಯ್ ಆಗಿದೆ, ಎಲ್ಲಾ ಅಕೌಂಟ್ಸ್ ಬುಕ್ ಸಹ ಡಿಸ್ಟ್ರಾಯ್ ಆಗಿದೆ. ಬಟ್ ನೀವು ಪ್ರೀವಿಯಸ್ ಇಯರ್ ಎಲ್ಲ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿರ್ತೀರಾ. ಆ ಬೇಸ್ ಮೇಲೆ ಪ್ರೀವಿಯಸ್ ಇಯರ್ ಡೇಟಾ ಇರುತ್ತೆ, ಅದನ್ನ ಇಟ್ಕೊಂಡು ನೀವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀರಾ. ಈಗ ಫಸ್ಟ್ ಸ್ಟೆಪ್ 1 ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಫಸ್ಟ್ ಇದರಲ್ಲಿ ನೀವು ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಸ್ಟಾಕ್ ನ ತಗೋಬೇಕು. ಸೊ ಅದು ಹಿಂದೆ ವರ್ಷದ ಏನು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಡೈರೆಕ್ಟ್ ಆಗಿ ನಿಮ್ಮ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿರ್ತಾರೆ. ಈ ಟ್ರೇಡಿಂಗ್ ಅಕೌಂಟ್ ಮಾಡೋದು ಪ್ರೀವಿಯಸ್ ಇಯರ್ ಡೇಟಾಗೆ, ಹೋದ ವರ್ಷದ ಡೇಟಾಗೆ. ಸೊ ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಪರ್ಚೇಸ್ ಏನಾರ ಇದ್ರೆ ಅದನ್ನ ರೆಕಾರ್ಡ್ ಮಾಡ್ತೀರಾ. ಪರ್ಚೇಸ್ ಮಾಡಿದ ಗೂಡ್ಸ್ ಏನಾರ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಿರೋದು, ರಿಟರ್ನ್ ಔಟ್ವರ್ಡ್ ಅಂತ ಕೊಡ್ಬೋದು, ಪರ್ಚೇಸ್ ರಿಟರ್ನ್ ಅಂತ ಕೊಡ್ಬೋದು, ಅದನ್ನ ಮೈನಸ್ ಮಾಡ್ಕೋತೀರಾ. ಅದಾದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೋತೀರಾ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆಗುವಂತ ಎಕ್ಸ್ಪೆನ್ಸಸ್ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಕೂಲಿಗಾರಿಗೆ ವೇಜಸ್ ಪೇ ಮಾಡ್ತಿರ್ತೀರಾ, ಕ್ಯಾರೇಜ್ ಇನ್ವರ್ಡ್ ಮಾಡ್ಕೋತೀರಾ. ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಗೂಡ್ಸ್ ನ ಇನ್ವರ್ಡ್ ಮಾಡ್ಕೊಳ್ಳೋ ಅಂತದ್ದು ಕ್ಯಾರೇಜ್ ಇನ್ವರ್ಡ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಆಗುವಂತ ಎಕ್ಸ್ಪೆನ್ಸಸ್ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ತಗೋತೀರಾ. ಅದಾದ್ಮೇಲೆ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಸೇಲ್ ಮಾಡ್ತೀರಾ. ಡ್ಯಾಮೇಜ್ ಆಗಿದ್ದ ಗೂಡ್ಸ್ ನ ಮೈನಸ್ ಅಂದ್ರೆ ಅವ್ರೇನಾದ್ರು ರಿಟರ್ನ್ ಮಾಡಿದ್ರೆ ಸೇಲ್ಸ್ ರಿಟರ್ನ್ ಇನ್ವರ್ಡ್ ನ ಮೈನಸ್ ಮಾಡ್ಕೊಂಡು ನೆಟ್ ಸೇಲ್ ಸಿಗುತ್ತೆ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಏನಿದೆ, ಕ್ಲೋಸಿಂಗ್ ಸ್ಟಾಕ್ ನ ಎಂಟ್ರಿ ಮಾಡ್ಕೋತೀರಾ. ನಿಮ್ಮ ಕ್ವಶನ್ ಅಲ್ಲಿ 1st ಏಪ್ರಿಲ್ 2020 ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿರ್ತಾರೆ, ಅದ್ರಲ್ಲಿ ರೆಕಾರ್ಡ್ ಮಾಡ್ತೀರಾ. 31st ಮಾರ್ಚ್ 2021 ಅಂತ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಸ್ಟಾಕ್ ನ ಇಲ್ಲಿ ರೆಕಾರ್ಡ್ ಮಾಡ್ಕೋತೀರಾ. ಇದಾದ ತಕ್ಷಣ ಎರಡೂ ಕಡೆ ಟೋಟಲ್ ಮಾಡ್ತೀರಾ. ಹೈಯೆಸ್ಟ್ ಕ್ರೆಡಿಟ್ ಸೈಡ್ ಬರುತ್ತೆ, ಬರುವಂತ ಡಿಫ್ರೆನ್ಸ್ ಗ್ರಾಸ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀರಾ. ಬರುವಂತ ಡಿಫ್ರೆನ್ಸ್ ಗ್ರಾಸ್ ಪ್ರಾಫಿಟ್. ಇದು ಟ್ರೇಡಿಂಗ್ ಅಕೌಂಟ್ ಆಯ್ತು, ಪ್ರೀವಿಯಸ್ ಇಯರ್ ಇನ್ಫಾರ್ಮೇಶನ್ ಗೆ ಮುಗೀತು. ಅದಾದ್ಮೇಲೆ ಸ್ಟೆಪ್ 2 ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ರಲ್ಲ ಗ್ರಾಸ್ ಪ್ರಾಫಿಟ್, ಅದು ಇಲ್ಲಿ ಕ್ಯಾರಿ ಆಗುತ್ತೆ. ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ತಗೊಂಡ್ರೆ ಡಿವೈಡ್ ಬೈ ನೆಟ್ ಸೇಲ್ಸ್ ಮಾಡಿ ಇಂಟು 100%. ಯೂಸ್ ಮಾಡೋಕೆ ಇಂಟು 100 ಯೂಸ್ ಮಾಡ್ತೀರಾ. ಸೊ ಸಮ್ ಆಫ್ ಪರ್ಸೆಂಟೇಜ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಇದಾದ ತಕ್ಷಣ ಸ್ಟೆಪ್ 3 ಅಲ್ಲಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಾ. ಅಪ್ ಟು ದಿ ಡೇಟ್ ಆಫ್ ಫೈರ್ ವರ್ಗೂ ಅಷ್ಟೇ. ಈಗ ನಿಮ್ಮ ಕ್ವಶನ್ ಅಲ್ಲಿ ಏನ್ ಹೇಳಿರ್ತಾರೆ, ಅಪ್ ಟು ದಿ ಡೇಟ್ ಆಫ್ ಫೈರ್ ವರ್ಗೂ ಇನ್ಫಾರ್ಮೇಶನ್ ಇದೆ ಅಂತ, ಆ ಡೇಟಾ ಎಲ್ಲ ಇಲ್ಲಿ ತಗೋಬೇಕು. ಈಗ ಓಪನಿಂಗ್ ಸ್ಟಾಕ್ ಹೇಗ್ ಸಿಗುತ್ತೆ ಅಂದ್ರೆ, ಟ್ರೇಡಿಂಗ್ ಅಕೌಂಟ್ ಏನ್ ಹೇಳಿದೆ, ಪ್ರೀವಿಯಸ್ ಇಯರ್ ಇನ್ಫಾರ್ಮೇಶನ್ ಗೆ ಕ್ರಿಯೇಟ್ ಮಾಡಿರ್ತೀರಾ. ಈಗ ಹೋದ್ ವರ್ಷ ಏನು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಅದನ್ನ ಇಲ್ಲಿ ನೀವು ಬರ್ಕೊಳ್ಳೋ ಅಂತದ್ದು. ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಕ್ವಶನ್ ಅಲ್ಲಿ ಪರ್ಚೇಸ್ ಅಪ್ ಟು ದಿ ಡೇಟ್ ಆಫ್ ಫೈರ್ ವರ್ಗೂ ಇಷ್ಟಿತ್ತು ಅಂತ ಹೇಳಿರ್ತಾರೆ, ಅದನ್ನ ರೆಕಾರ್ಡ್ ಮಾಡ್ತೀರಾ. ಅದಾದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ಅಪ್ ಟು ದಿ ಡೇಟ್ ಆಫ್ ಫೈರ್ ವರ್ಗೂ ರೆಕಾರ್ಡ್ ಮಾಡ್ಕೋತೀರಾ. ಅದಾದ್ಮೇಲೆ ಸೇಲ್ ಅಪ್ ಟು ದಿ ಡೇಟ್ ಆಫ್ ಫೈರ್ ವರ್ಗೂ ಇದ್ರೆ ರೆಕಾರ್ಡ್ ಮಾಡ್ತೀರಾ. ಸೇಲ್ಸ್ ರಿಟರ್ನ್ ಇದ್ರೆ ಮೈನಸ್ ಮಾಡಿ ತಗೊಂತೀರಾ. ಅದಾದ್ಮೇಲೆ ನೀವಿಲ್ಲಿ ಗ್ರಾಸ್ ಪ್ರಾಫಿಟ್ ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗೆ ಮಾಡ್ತೀರಾ ಅಂದ್ರೆ, ಆಲ್ರೆಡಿ ನೆಟ್ ಸೇಲ್ಸ್ ಇರುತ್ತೆ, ಆ ಸೇಲ್ಸ್ ವ್ಯಾಲ್ಯೂ ಇಂಟು ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿತ್ತು ಈ ವರ್ಷನೂ ಅಷ್ಟೇ ಬರ್ಬೋದು ಅಂತ ಅಸಂಪ್ಷನ್ ಮೇಲೆ ಆ ಪರ್ಸೆಂಟೇಜ್ ತಗೋತೀರಾ. 20% ಅಂದ್ರೆ
20% ತಗೋತೀರಾ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಸಿಕ್ತು. ಈಗ ಟೋಟಲ್ ಡೆಬಿಟ್ ಸೈಡ್ ಇಂದ ಟ್ರೇಡ್ ಸೈಡ್ ಸೇಲ್ಸ್ ನ ಮೈನಸ್ ಮಾಡಿದ್ರೆ ಬರುವಂತ ಡಿಫರೆನ್ಸ್ ಕ್ಲೋಸಿಂಗ್ ಸ್ಟಾಕ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದೇ ಟು ಫೈಂಡ್ ಔಟ್ ಕ್ಲೋಸಿಂಗ್ ಸ್ಟಾಕ್. ಎಕ್ಸಾಮ್ ಅಲ್ಲಿ ನಿಮಗೆ ಟ್ರೇಡಿಂಗ್ ಅಕೌಂಟ್ ಅಥವಾ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಎರಡರಲ್ಲಿ ಯಾವ್ದಾರ ಒಂದು 5 ಮಾರ್ಕ್ಸ್ ಕೇಳಬಹುದು. ಅಕಸ್ಮಾತ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಕೇಳಿದ್ರು ಅಂದಾಗ ಇಲ್ಲಿ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ ಅಂತ ಕೊಟ್ಟಿರ್ತಾರೆ. 20% ಆನ್ ಸೇಲ್ ಅಂದ್ರೆ ಡೈರೆಕ್ಟ್ 20% ತಗೋಬೇಕಾಗುತ್ತೆ. ಆನ್ ಕಾಸ್ಟ್ ಅಂತ ಕೊಟ್ಟಾಗ 20/120 ಅಂತ ತಗೋಬೇಕಾಗುತ್ತೆ. ಯಾಕೆ ಏನು ರೀಸನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಯ್ತು. ಅದಾದ್ಮೇಲೆ ಸ್ಟೆಪ್ 4 ಏನ್ ಮಾಡ್ತೀರಾ ಅಂದ್ರೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಈಗ ಲಾಸ್ಟ್ ನಿಮ್ಮ ಹತ್ರ ಏನ್ ಸ್ಟಾಕ್ ಉಳ್ಕೊಂಡಿದೆಯಲ್ಲ ಕ್ಲೋಸಿಂಗ್ ಸ್ಟಾಕ್ ನ ಇಲ್ಲಿ ಕ್ಯಾರಿ ಮಾಡ್ಕೋತೀರಾ. ಅದಾದ್ಮೇಲೆ ಏನಾದ್ರೂ ಈಗ ಸ್ಟಾಕ್ ಡಿಸ್ಟ್ರಾಯ್ ಆದ್ಮೇಲೆ ಅಲ್ಲಿ ಅಲ್ಪ ಸ್ವಲ್ಪ ಐಟಮ್ಗಳು ಉಳ್ಕೊಂಡಿರುತ್ತೆ, ಅಂದ್ರೆ ಸೇವ್ ಫ್ರಮ್ ದಿ ಫೈರ್, ಅದನ್ನ ಮೈನಸ್ ಮಾಡ್ಕೋತೀರಾ. ಸೊ ಫೈರ್ ಇನ್ಸೂರೆನ್ಸ್ ಏನಾರ ಎಕ್ಸ್ಪೆನ್ಸಸ್ ಆದ್ರೆ ಅದನ್ನ ಆಡ್ ಮಾಡ್ಕೋತೀರಾ. ಲಾಸ್ಟ್ ಬರುವಂತ ಡಿಫರೆನ್ಸ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಇಲ್ಲಿ ನೀವು ಸ್ಟೆಪ್ 1 ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದ್ರಿ, ಇಲ್ಲಿ ಬಂದಿರುವಂತ ಡಿಫರೆನ್ಸ್ ಏನು ಗ್ರಾಸ್ ಪ್ರಾಫಿಟ್ ನೆಕ್ಸ್ಟ್ ಸ್ಟೆಪ್ ಗೆ ಬಂತು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಪರ್ಸೆಂಟೇಜ್ ಅದ್ರ ನೆಕ್ಸ್ಟ್ ಸ್ಟೆಪ್ ತಗೊಂಡ್ರಿ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬಂದಿರೋ ಡಿಫರೆನ್ಸ್ ಕ್ಲೋಸಿಂಗ್ ಸ್ಟಾಕ್ ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಯಾರಿ ಮಾಡಿದ್ವಿ. ಸೊ ಸ್ಟೆಪ್ 4 ಅಲ್ಲಿ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ 5 ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಕ್ಲೇಮ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮ್ಮ ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಮಾಡದ್ಮೇಲೆ ಏನಾದ್ರೂ ಪಾಲಿಸಿ ಅಮೌಂಟ್ ಏನಾರು ಅವ್ರು ಕೊಟ್ಟಿರೋದು ಜಾಸ್ತಿ, ಪಾಲಿಸಿ ಮಾಡ್ಸಿರೋದೇ ಜಾಸ್ತಿ ಇದ್ರೆ ಅವಾಗ ನೀವು ಕ್ಲೇಮ್ ಅಮೌಂಟ್ ಈಕ್ವಲ್ ಆಕ್ಚುಯಲ್ ಅಮೌಂಟ್ ಆಗಿರುತ್ತೆ. ಅಕಸ್ಮಾತ್ ಪಾಲಿಸಿ ಅಮೌಂಟ್ ಕಡಿಮೆ ಇತ್ತು ಅನ್ಕೊಳ್ಳಿ, ಸ್ಟಾಕ್ ಈಸ್ ಅಂಡರ್ ಇನ್ಸರ್ಡ್ ಇದ್ರೆ ಅಮೌಂಟ್ ಆಫ್ ಕ್ಲೇಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಇದನ್ನ ಅವರೇಜ್ ಕ್ಲಾಸ್ ಅಂತ ಕರಿತೀವಿ. ಇದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಪಾಲಿಸಿ ಮಾಡಿಸಿದ ಅಮೌಂಟ್ ಎಷ್ಟು, ಅದಾದ್ಮೇಲೆ ಲಾಸ್ಟ್ ಗೆ ಇಲ್ಲಿ ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ಏನ್ ಉಳ್ಕೊಂಡಿದೆ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿರ್ತೀರಲ್ಲ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಏನ್ ಉಳ್ಕೊಂಡಿದೆ, ಅದಾದ್ಮೇಲೆ ಇಂಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಮಾಡಿದಾಗ ಬರುವಂತ ವ್ಯಾಲ್ಯೂನೇ ಸೊ ಅದು ನಿಮ್ಗೆ ಕ್ಲೇಮ್ ಅಮೌಂಟ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಗೊತ್ತಿರ್ಲಿ, ಓವರ್ ಇನ್ಸೂರೆನ್ಸ್ ಆದಾಗ ಅಥವಾ ಈಕ್ವಲ್ ಇದ್ರೆ ನಿಮ್ಗೆ ಲಾಸ್ ಆಗಿರೋದು ಅಷ್ಟೇ ಅಮೌಂಟ್, ಪಾಲಿಸಿ ಮಾಡಿಸಿರೋದು ಅಷ್ಟೇ ಅಮೌಂಟ್, ಅಥವಾ ಜಾಸ್ತಿ ಪಾಲಿಸಿ ಅಮೌಂಟ್ ಏನಾರ ಇದ್ರೆ ಆವಾಗ ಕ್ಲೇಮ್ ಅಮೌಂಟ್ ಆಕ್ಚುಯಲ್ ಅಮೌಂಟ್ ಏನಿರುತ್ತೆ ಅದೇ ಆಸ್ ಇಟ್ ಈಸ್ ಆಗುತ್ತೆ. ಬಟ್ ಅಂಡರ್ ಇನ್ಸೂರೆನ್ಸ್ ಕಡಿಮೆ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದಾಗ ನೀವು ಏನ್ ಮಾಡ್ತೀರಾ, ಸೊ ಪಾಲಿಸಿ ಅಮೌಂಟ್ ಡಿವೈಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಇಂಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ನ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ ಈ ವಿಡಿಯೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.